ವಿಷ್ಣು ಪುರಾಣದ ಚಿಂತನೆಯನ್ನು ಮುಂದುವರಿಸಲಿಕ್ಕೆ ಪ್ರಯತ್ನಿಸ್ತೇನೆ. ವಿಷ್ಣು ಪುರಾಣದ ಮೊದಲನೆಯ ಅಂಶವನ್ನು ಯಥಾಶಕ್ತಿಯಾಗಿ ನಾವು ನೋಡಿದ್ದೇವೆ. ಆ ನಂತರದಲ್ಲಿ ಮೈತ್ರೇಯರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನನಗೆ ಸ್ವಯಂಭುವ ಮನುವಿನ ಮಗನಾಗಿ ಬಂದಿರುವಂತಹ ಉತ್ಥಾನಪಾದನ ಕಥೆಯನ್ನು ತಾವು ತಿಳಿಸಿದ್ದೀರಿ. ಈಗ ಆ ಪ್ರಿಯವ್ರತನ ಪರಂಪರೆಯನ್ನು ತಿಳಿಸಿಕೊಡಬೇಕು ಅಂತ. ಅದರ ಬಗ್ಗೆಯೂ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಆ ಪ್ರಿಯವ್ರತ ಮಹಾರಾಜ ಕರ್ದಮಸ್ಯಾತ್ಮಜಾಂ ಕನ್ಯಾಂ ಉಪಗೇಮೆ ಪ್ರಿಯವ್ರತಃ, ಕರ್ದಮರ ಮಗಳಾಗಿರುವಂತಹ ಕನ್ಯೆ ಎನ್ನುವಂತಹ ಹೆಣ್ಣನ್ನು ಮದುವೆಯಾದ. ಅವಳಲ್ಲಿ 12 ಮಂದಿ ಮಕ್ಕಳನ್ನು ಪ್ರಿಯವ್ರತ ಮಹಾರಾಜ ಪಡಿತಾನೆ. ಸಮ್ರಾಟ್ ಕುಕ್ಷಿ ಚ ತತ್ಕನ್ಯೆ ದಶಪುತ್ರಾಸ್ತಥಾ ಪರೆ. ಸಮ್ರಾಟ್ ಮತ್ತು ಕುಕ್ಷಿ ಎನ್ನುವ 2 ಹೆಣ್ಣು ಮಕ್ಕಳು, ಹಾಗೆಯೇ 10 ಗಂಡು ಮಕ್ಕಳನ್ನು ಆತ ಪಡಿತಾನೆ. ತೇಷಾಂ ನಾಮಾನಿ ಮೇ ಶೃಣು, ಅವರ ಹೆಸರುಗಳು ಹೀಗಿವೆ: ಅಗ್ನಿಧ್ರ, ಅಗ್ನಿಬಾಹುಶ್ಚ, ಅಗ್ನಿಬಾಹು, ವಪುಷ್ಮಾನ್, ದ್ಯುತಿಮಾನ್, ಮೇಧ, ಮೇಧಾತಿಥಿ, ಭವ್ಯ, ಸವನಃ. ಈ ರೀತಿಯಾಗಿ ಅವರ ಮಕ್ಕಳ ಹೆಸರು ಈ ರೀತಿಯಾಗಿ ಜ್ಯೋತಿಷ್ಮಾನ್ ದಶಮಸ್ತೇಷಾಂ ಸತ್ಯನಾಮ ಸುತೋ ಭವತ್. ಹೀಗೆ 10 ಗಂಡು ಮಕ್ಕಳನ್ನು ಆತ ಪಡೆದ. ಅವರೆಲ್ಲರೂ ಕೂಡ ಪ್ರಖ್ಯಾತ ಬಲವೀರ್ಯತಃ, ಒಳ್ಳೆಯ ತಾಕತ್ತಿನಿಂದ ಕೂಡಿದವರು. ಅದರಲ್ಲಿ 3 ಮಂದಿ ಮೇಧ, ಅಗ್ನಿಬಾಹು, ಆಮೇಲೆ ಈ 3 ಜನ ಏನು ಮಾಡಿದರು ಅಂತಂದರೆ, ಅವರು ಜಾತಿಸ್ಮರ ಮಹಾಭಾಗ ನರಾಜ್ಯಾಯ ಮನೋದಧುಹು ಅಂತ. ಅವರಲ್ಲಿ 3 ಮಕ್ಕಳು ಜನ್ಮಾಂತರದ ನೆನಪುಳ್ಳವರಾಗಿ ರಾಜ್ಯದ ಸುಖಭೋಗಗಳನ್ನು ತ್ಯಾಗ ಮಾಡಿದ್ರಂತೆ. ನನಗೆ ಯಾವುದೇ ರೀತಿಯಾದಂತಹ ಸುಖಭೋಗಗಳು ನಮಗೆ ಬೇಡ ಅಂತ. ಅದಕ್ಕೆ ಕಾರಣ ಅವರು ಹೇಳ್ತಾರೆ, ಜಾತಿಸ್ಮರ ಮಹಾಭಾಗ, ಜನ್ಮಾಂತರದ ಸ್ಮರಣೆ ಅವರಿಗಿತ್ತು. ಆ ಕಾರಣದಿಂದ ಸುಖಭೋಗಗಳನ್ನು ಸ್ವೀಕರಿಸಲಿಕ್ಕೆ ಅವರು ಮನಸ್ಸು ಕೇಳಲಿಲ್ಲ ಅಂತ. ಪ್ರಾಯ ನಮಗೂ ಅಷ್ಟೇ, ಜಾತಿ ಸ್ಮೃತಿಯನ್ನು ಭಗವಂತ ಕೊಟ್ಟ ಅಂತಾದರೆ ನಾವು ಸುಖಭೋಗಗಳಿಂದ ಖಂಡಿತವಾಗಿಯೂ ವಿಮುಕ್ತರಾಗ್ತಿದ್ದೆವು. ಭಗವಂತ ಕೊಡಲಿಲ್ಲ ನಮಗೆ. ಇವತ್ತಿನ ಶಾಸ್ತ್ರದ ಆದೇಶಗಳೆಲ್ಲ ಕೇವಲ ಮಾತುಗಳಾಗಿ ನಿಂತಿವೆ. ಇಲ್ಲ, ಅನೇಕ ರೀತಿಯ ಗರ್ಭವಾಸಾದಿಗಳನ್ನು ಬರ್ತದೆ ಎನ್ನುವುದು ನಮಗೆ ಎಲ್ಲಿಯಾದರೂ ನೆನಪಿದ್ದರೆ, ನಮಗೆ ಈ ಜನ್ಮದ ಗರ್ಭವಾಸದ ಅನುಭವವೇ ನಮಗೀಗ ಇಲ್ಲ. ನಾವು ತಾಯಿಯ ಹೊಟ್ಟೆಯಲ್ಲಿ 9 ತಿಂಗಳುಗಳ ಕಾಲ ಯಾವ ನರಕ ವೇದನೆಯನ್ನು ಅನುಭವಿಸಿದ್ದೇವೆ ಎನ್ನುವುದು ನಮಗೀಗ ನೆನಪಿಲ್ಲ ನೋಡಿ. ಒಂದು ವೇಳೆ ಅದರ ಸ್ವಲ್ಪ ಕಾಲಾಂಶ ನೆನಪು ಕೊಟ್ಟರೂ ನಾವು ಸ್ವಲ್ಪ ಎಚ್ಚೆತ್ತುಕೊಳ್ತಾ ಇದ್ದೆವು. ಅಲ್ಲಿ ಅಗ್ನಿ ಇದೆ, ಅಲ್ಲಿ ಹೋದರೆ ಮೈ ಸುಡುತ್ತದೆ ಎನ್ನುವ ಅನುಭವ ನಮಗಿದ್ದಾಗ, ತಿಳುವಳಿಕೆ ನಮಗಿದ್ದಾಗ ನಾವು ಅದಕ್ಕೆ ಹೋಗಲಿಕ್ಕೆ ಕೇಳುವುದೇ ಇಲ್ಲ. ಕೊನೆಯ ಪಕ್ಷ ಹೋಗಲೇಬೇಕು ಅಂತ ಇದ್ದರೆ ಸ್ವಲ್ಪ ಅದರ ಹತ್ತಿರ ಎಷ್ಟು ಸಾಧ್ಯವಷ್ಟು ದೂರದಲ್ಲಿ ಹೋಗ್ತೇವೆ. ಅದೇ ರೀತಿಯಾಗಿ ನಮಗೂ ಒಂದು ವೇಳೆ ಜಾತಿ ಸ್ಮೃತಿಯನ್ನು ಗೊತ್ತಿಲ್ಲ, ಅದು ಕೊಟ್ಟರೂ ನಾವು ತಿದ್ದುಕೊಳ್ಳದವರು ಇರಬಹುದು. ಇವರಿಗೆ ಜಾತಿ ಸ್ಮೃತಿಯನ್ನು ಭಗವಂತ ಕೊಟ್ಟ. ಜಾತಿ ಸ್ಮೃತಿಯನ್ನು ಕೊಟ್ಟಿದ್ದರಿಂದ ಅವರು ಕೇವಲ ಯಾವುದೇ ರೀತಿಯಾದಂತಹ ಸುಖಭೋಗಗಳನ್ನು ಅಪೇಕ್ಷಿಸಲಿಲ್ಲ. ಉಳಿದ 7 ಮಂದಿ ಅವರಿಗೆ ಈ ಪ್ರಿಯವ್ರತ ಮಹಾರಾಜ 7 ದ್ವೀಪಗಳನ್ನು ಜವಾಬ್ದಾರಿಯನ್ನಾಗಿ ಕೊಟ್ಟ ಅಂತೆ. ಪ್ಲಕ್ಷದ್ವೀಪ, ಕುಶದ್ವೀಪ, ಶಾಲ್ಮಿಲಿ, ಕ್ರೌಂಚ, ಹೀಗೆ 7 ದ್ವೀಪಗಳನ್ನು ಆತ ಹಂಚಿದ. ಆ ನಂತರದಲ್ಲಿ ಅಗ್ನಿಧ್ರನಿಗೆ ಆ 7 ದ್ವೀಪಗಳಲ್ಲಿ ಮೊದಲನೇ ಅಗ್ನಿಧ್ರನಿಗೆ ಜಂಬೂದ್ವೀಪವನ್ನು ಕೊಟ್ಟ.
ಪ್ರಾಯ ಹಾಗೆ ಹೇಳುತ್ತಾರೆ, ಗೊತ್ತಿಲ್ಲ. ಇವತ್ತಿನ ಜಂಬೂ ಅಂತ ನಾವು ಆ ಹೆಸರಿನಿಂದ ಅದನ್ನು ಕರೀತಾರೆ ಅಂತ ಇರಬಹುದು. ಇದು ಪುರಾಣದ ಮಾತು. ಎಷ್ಟೋ ಬದಲಾವಣೆಗಳೆಲ್ಲ ನಡೀತಾ ಇದೆ, ನಡೆದಿರ್ತದೆ. ನಮಗದನ್ನು ಅರ್ಥೈಸಿಕೊಳ್ಳುವಂಥ ಯೋಗ್ಯತೆ ಪೂರ್ಣವಾಗಿ ಇರುವುದಿಲ್ಲ. ನಾವು ಅದನ್ನು ಇವತ್ತು ಜಮ್ಮು ಕಾಶ್ಮೀರ ಅಂತೇನಿದೆ, ಅದು ಜಂಬೂ ದ್ವೀಪ. ಅಲ್ಲೊಂದು ದೊಡ್ಡ ವೃಕ್ಷ ಇತ್ತು, ಅದರ ಮರದಲ್ಲೊಂದು ಹಣ್ಣು ಆಗ್ತಾ ಇತ್ತು, ಅದರಿಂದ ಒಂದು ನದಿ ಹುಟ್ಟಿತ್ತು ಎನ್ನುವುದಾಗೆಲ್ಲ ಪುರಾಣದಲ್ಲಿ ಮಾತುಗಳೆಲ್ಲ ಬರ್ತದೆ. ಈ ಪುರಾಣದ ಭಾಷೆಯನ್ನು, ಆ ಪುರಾಣ ಹೇಳಿದ ಸ್ಥಳಗಳನ್ನೆಲ್ಲ ಅರ್ಥೈಸಿಕೊಳ್ಳುವುದು ಇವತ್ತಿಗೆ ತುಂಬ ಕಷ್ಟ ಇದೆ. ಅದಿರಬಹುದು. ಆ ಜಂಬೂದ್ವೀಪವನ್ನು ಅವನಿಗೆ ಕೊಟ್ಟ. ಸೊ ಅಗ್ನಿಧ್ರಾಯ ದದೌ ಪಿತ. ಹಾಗಾಗಿ ಮೇಧಾತಿಥಿಗೆ ಒಂದು ಪ್ಲಕ್ಷದ್ವೀಪವನ್ನು ಕೊಟ್ಟ. ಹೀಗೆ ಒಂದೊಂದು ಜ್ಯೋತಿಷ್ಮಂತಂ ಕುಶಿದ್ವೀಪೆ ರಾಜಾನಂ ಕೃತವಾನ್ ಪ್ರಭು ದಿತಿಮಂತಂಚ ರಾಜಾನಂ ಕ್ರೌಂಚದ್ವೀಪೆ ಸಮಾಧಿಶತ್ ಶಾಖದ್ವೀಪೇಶ್ವರಂ ಚಾಪಿ ಭವ್ಯಂ ಚಕ್ರೆ ಪ್ರಿಯವರತಃ. ಹೀಗೆ ಒಂದೊಂದು ದ್ವೀಪವನ್ನು ಒಬ್ಬೊಬ್ಬರಿಗೆ ಬಿಟ್ಟುಕೊಟ್ಟ. ನೀವು ಈ ದ್ವೀಪಗಳ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ. ಆಮೇಲೆ ಆ ಅಗ್ನಿಧ್ರನಿಗೆ ಮತ್ತೆ 9 ಮಕ್ಕಳು ಹುಟ್ಟಿದವಂತೆ. ಆ 9 ಮಕ್ಕಳಿಗೆ ಆ ಜಂಬೂದ್ವೀಪವನ್ನು ಹಂಚಬೇಕು. ಅದನ್ನು ಮತ್ತೆ 9 ಖಂಡಗಳನ್ನಾಗಿ ಮಾಡಿ ನಾಭಿ ಮಹಾರಾಜ ನಾಭಿಗೆ ಅಗ್ನಿಧ್ರ ನಾಭಿಗೆ ಅದನ್ನು ಕೊಟ್ಟ. 9 ಖಂಡಗಳನ್ನಾಗಿ ಮಾಡಿದ. ಆ 9 ಖಂಡಗಳಲ್ಲಿ ಹಿಮವರ್ಷವನ್ನು ನಾಭಿಗೆ ಕೊಟ್ಟ. ನಾಭಿಗೆ ಕೊಟ್ಟ ಮೇಲೆ ನಾಭಿಗೆ 9 ಅಗ್ನಿಧ್ರನಿಗೆ 9 ಜನ ಮಕ್ಕಳು. ಅದರಲ್ಲಿ ಮೊದಲನೆಯದ್ದು ನಾಭಿಗೆ ಸಿಕ್ಕಿತು. ಅದನ್ನೇ ಹಿಮವರ್ಷ ಅಂತ ಕರೆಯುವಂಥದ್ದು. ಅದನ್ನೇ ನಾವಿವತ್ತು ಭಾರತ ವರ್ಷ ಅಂತ ಹೇಳ್ತಾ ಇರುವಂಥದ್ದು. ಆ ನಂತರದಲ್ಲಿ ಅಗ್ನಿಧ್ರ ತನ್ನ 9 ಮಕ್ಕಳಲ್ಲಿ ನಾಭಿಗೇನು ಕೊಟ್ಟ, ಅದನ್ನು ನಾಭಿ ಮಹಾರಾಜ ಒಳ್ಳೆಯ ರೀತಿಯಿಂದ ನೋಡಿಕೊಂಡ. ಅಗ್ನಿಧ್ರ ತಪಸ್ಸಿಗೆ ಹೋದ. ಪ್ರಿಯವರತ ಮಹಾರಾಜನು ಕೂಡ ಆ ಜವಾಬ್ದಾರಿಯನ್ನು ಸ್ವೀಕರಿಸಿ ಅದನ್ನು ಮಕ್ಕಳಿಗೆ ಒಪ್ಪಿಸಿ ಅವನು ಕೂಡ ಶಾಳಿಗ್ರಾಮದ ಕ್ಷೇತ್ರಕ್ಕೆ ತಪಸ್ಸಿಗೋಸ್ಕರ ಹೋಗಿದ್ದಾನೆ. ಅದೇ ದಾರಿಯನ್ನು ಅಗ್ನಿಧ್ರನು ಕೂಡ ಹಿಡಿದ. ಆ ನಾಭಿ ಹಿಮವರ್ಷದ ಅಧಿಕಾರವನ್ನು ಹಿಡಿದ. ಉಳಿದದ್ದು ಯಾವುದು, ಏನು, ಎಂಥ ಪುರಾಣಗಳೆಲ್ಲ ವರ್ಣಿಸಿವೆ. ಅದನ್ನು ಹೇಗೆ ಅಂತ ಗುರುತಿಸಿಕೊಳ್ಳುವುದು ಇವತ್ತಿಗೆ ಕಷ್ಟ. ಆ ಪುರಾಣದ ಭಾಷೆಯ ಜಾಡಿನಲ್ಲಿ ಹೋಗಿ ಅದನ್ನು ಅರಸುವುದು ತುಂಬ ಕಷ್ಟ ಇದೆ. ಸದ್ಯಕ್ಕಂತೂ ನಾವಿರುವುದು ಈ ಹಿಮವರ್ಷದಲ್ಲಿ. ಅದರ ಲೆಕ್ಕಾಚಾರವನ್ನು ಇನ್ನು ಮುಂದಕ್ಕೆ ಕೊಡ್ತಾರೆ. ಭಾರತ ವರ್ಷ ಎಲ್ಲಿಂದ ಎಲ್ಲಿಯ ತನಕ ಅಂತ. ಆ ನಾಭಿ ಅವನಿಗೆ ಋಷಭನಾಮಕ ಭಗವಂತನೇ ಮಗನಾಗಿ ಬರ್ತಾನೆ. ಅದನ್ನು ಭಾಗವತ ವರ್ಣನೆ ಮಾಡಿದೆ. ಅವನು ಆ ಮಗನಾಗಿ ಬಂದು ದೇಶವನ್ನು ಒಳ್ಳೆಯ ರೀತಿಯಿಂದ ನೋಡಿಕೊಂಡು ಅವನಿಗೆ ಮಗನಾಗಿ ಬಂದವನು ಭರತ ಚಕ್ರವರ್ತಿ. ಆ ಭರತನಲ್ಲಿ ಈ ದೇಶದ ಜವಾಬ್ದಾರಿಯನ್ನು ಕೊಟ್ಟ ಅಂತ. ಆ ನಂತರದಲ್ಲಿ ಇದಕ್ಕೆ ಭಾರತ ಅಂತ ಹೆಸರು ಬಂತು ಅಂತ ಪುರಾಣವೂ ಹೇಳ್ತಾ ಇದೆ. ಭಾಗವತದಲ್ಲಿಯೂ ಕೂಡ ಈ ಮಾತು ಸ್ಪಷ್ಟವಾಗಿ ಇದೆ. ಈ ಮೊದಲು ಭರತ ಬರುವ ಮೊದಲು ಈ ದೇಶಕ್ಕೆ ಹೆಸರು ಅಂಜನಾಭ ಅಂತ. ಆ ನಂತರದಲ್ಲಿ ಭಾರತ ಅಂತ ಪ್ರಸಿದ್ಧಿಯಾಯಿತು. ಅವನು ಹಾಗೆ ಋಷಭನಾಮಕ ಭಗವಂತನು ಕೂಡ ತಪಸ್ಸಿಗೆ ಹೊರಟ. ತಪಸ್ಸಿಗೆ ಹೋಗಿ ದೇಹವನ್ನು ಬಿಟ್ಟ ಅಂತ. ತಪಸಾ ಕರ್ಷಿತೋತ್ಯರ್ಥಂ ಕೃಶೋ ಧಮನಿ ಸಂತತಃ ನಗ್ನೋ ವೀಟಾ ಮುಖೇ ಕೃತ್ವ ವೀರಾಧ್ವಾನಂ ತಥೋಗತಃ ಅಂತ. ಅವನು ಶಾಳಿಗ್ರಾಮ ಕ್ಷೇತ್ರದಲ್ಲಿ ನಗ್ನೋವೀಟಾಂ ನಗ್ನನಾಗಿ ತಪಸ್ಸನ್ನು ಮಾಡಿ ವೀರರು ಹೋಗುವ ದಾರಿಯಲ್ಲಿ ನಡೆದ ಅಂತ. ಭಾಗವತದಲ್ಲಿ ಏನಿದೆ ಅಂತಂದರೆ ಋಷಭನಾಮಕ ಭಗವಂತನ ಅವತಾರ ಸಮಾಪ್ತಿಯಾದದ್ದು ನಮಗೆ ಹತ್ತಿರದ ಕೊಟಚಾದ್ರಿಯಲ್ಲಿ ಕರ್ನಾಟಕದಲ್ಲಿಯೇ ನಡೆದದ್ದು. ಇಲ್ಲಿ ಹೋಗಿ ತಪಸ್ಸು ಮಾಡಿದ ನಂತರದಲ್ಲಿ ವೀರರು ಹೊರಡುವ ದಾರಿಯನ್ನು ಹಿಡಿದ ಅಂತ.
ಭಗವಂತನಿಗೆ ಪ್ರಾಕೃತವಾದಂತಹ ಶರೀರ ಎನ್ನುವಂಥದ್ದು ಇಲ್ಲ. ಅವನೇನು ಇಡೀ ದೇಹವನ್ನು ವಸ್ತ್ರಗಳನ್ನೆಲ್ಲ ತಿರಸ್ಕರಿಸಿ ನಗ್ನನಾಗಿ ಅವಧೂತಚರ್ಯೆಯನ್ನು ತೋರಿಸಿಕೊಂಡು ಕಲ್ಲುಗಳನ್ನು ಬಾಯಿಯಲ್ಲಿ ಹಾಕಿಕೊಂಡು ಅವತಾರ ಸಮಾಪ್ತಿ ಮಾಡಿದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಿ ಅವತಾರ ಸಮಾಪ್ತಿ ಮಾಡಿದ್ದಲ್ಲ, ಭಾಗವತದಂತೆ ಅವನು ಅವತಾರ ಸಮಾಪ್ತಿ ಮಾಡಿದ್ದು ಇಲ್ಲಿ ಈ ಕೊಡಚಾತ್ರಿಯಲ್ಲಿ ತನ್ನ ಅವತಾರವನ್ನು ಸಮಾಪ್ತಿ ಮಾಡಿದ್ದಾನೆ ಅಂತ. ಅಲ್ಲ, ಭಾಗವತದಲ್ಲಿ ಒಂದು ಇರುವಂಥದ್ದು ಇಲ್ಲಿ ಒಂದಿದೆ. ಇದರ ಬಗ್ಗೆ ಮೊನ್ನೆ ನಾನು ಹೇಳಿದ್ದೇನೆ, ವ್ಯತ್ಯಾಸವಾಗಿ ಹೇಳುವಂಥದ್ದು ಪುರಾಣದ ವ್ಯವಸ್ಥೆ ಅಂತ. ಇನ್ನು ಮುಂದೆಯೂ ಕೂಡ ಇಡೀ ಭೂಗೋಳದ ವರ್ಣನೆಯನ್ನು ವಿಷ್ಣು ಪುರಾಣ ಮಾಡ್ತಾ ಇದೆ. ಕೆಲವೊಂದು ವ್ಯತ್ಯಾಸಗಳು ಬರ್ತವೆ. ವ್ಯತ್ಯಾಸಗಳು ಬರುವಾಗ ಭಾಗವತಕ್ಕೂ ವಿಷ್ಣು ಪುರಾಣಕ್ಕೂ ಹೀಗೆ ಬರುವಾಗ ಆಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ, ಇಂತಹ ಗೊಂದಲಗಳು ಭೂಗೋಳದ ವರ್ಣನೆಗಳಲ್ಲಿ ಬರುವಾಗ ಭಾಗವತ ಪುರಾಣಕ್ಕೆ ಅನುಗುಣವಾಗಿ ಎಲ್ಲ ಪುರಾಣಗಳನ್ನು ಕೂಡ ಅರ್ಥೈಸಿಕೊಳ್ಳಬೇಕು ಅಂತ ಪ್ರಮಾಣ ಕೊಟ್ಟು ನಿರ್ಣಯವನ್ನು ಕೊಟ್ಟಿದ್ದಾರೆ. ಏನು ಗೊಂದಲ ಬಂದರೂ ಅದಕ್ಕೆ ಸರಿಯಾಗಿ ನಾವು ಸರಿಪಡಿಸಿಕೊಂಡು ಹೋಗಬೇಕು ಅಂತ. ಹಾಗೆ ಋಷಭನಾಮಕ ಭಗವಂತ, ಇಲ್ಲಿ ಭಗವದ್ ರೂಪದ ಬಗ್ಗೆ ವರ್ಣನೆ ಇಲ್ಲ, ಅವನು ಭಗವದ್ ಅವತಾರ ಎನ್ನುವ ಬಗ್ಗೆ ಮಾಹಿತಿ ಇಲ್ಲ. ಮಗನಾಗಿ ಋಷಭ ಬಂದ, ವೀರಾಧ್ವಾನಂ ತಥೋಗತಃ, ಅದು ಇಲ್ಲಿ ಕಾಳಿಗಿಚ್ಚನ್ನು ಸೃಷ್ಟಿ ಮಾಡಿ ಆ ಅಗ್ನಿಯಲ್ಲಿ ತನ್ನ ಅವತಾರವನ್ನು ಮುಗಿಸಿದ ಅಂತ. ಜನ ಏನು ತಿಳಿದುಕೊಂಡ್ರು ಅಂತಂದರೆ, ಋಷಭ ದೇಹತ್ಯಾಗ ಮಾಡಿದ ಅಂತ ಜನ ತಿಳಿದುಕೊಂಡ್ರು ಅಂತ ಭಾಗವತ ಹೇಳಿದೆ. ಅದನ್ನೇ ನಾವಿಲ್ಲಿ ಇಟ್ಟುಕೊಳ್ಬೇಕು ಅಂತ. ತತಶ್ಚ ಭಾರತಂ ವರ್ಷಂ ಏತಲ್ಲೋಕೇಶು ಗೀಯತೆ. ಆ ನಂತರ ಋಷಭನಾಮಕ ಭಗವಂತ ತನ್ನ ಮಗನಿಗೆ ಇದನ್ನೆಲ್ಲವನ್ನು ಕೂಡ, ಅವನಿಗೆ 100 ಮಕ್ಕಳಂತೆ. ಅದರಲ್ಲಿ ಹಿರಿಯವನು ಯಾರು ಅಂತಂದರೆ ಭರತ. ಅವನು ಈ ದೇಶದ ಜವಾಬ್ದಾರಿಯನ್ನು ತೆಗೆದುಕೊಂಡು ಒಳ್ಳೆಯ ರೀತಿಯಿಂದ ಈ ದೇಶವನ್ನು ನಡೆಸಿದ.